ಎಲ್ಲರಿಗೂ ನಮಸ್ಕಾರ. ಶಾಲಿನಿ ಕೈಪಾಕಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಲಕ್ಷ್ಮಿಗೆ ಸ್ಟ್ಯಾಂಡ್ ಏನೂ ಬಳಸ್ತೇನೆ 2 ಸ್ಟೆಪ್ಪಿನಿಂದ ಸೀರೆನ ಹೇಗೆ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ, ಉಡ್ಸೋದು ಕೂಡ ತುಂಬಾ ಸುಲಭ. ಈ ರೀತಿ ಸೀರೆನ ಒಂದಿನ ಮುಂಚೆನೇ ರೆಡಿ ಮಾಡಿಕೊಂಡ್ರೆ 10 ರಿಂದ 15 ನಿಮಿಷ ಸಮಯದಲ್ಲಿ ಸೀರೆನ ಉಡಿಸ್ಬೋದು. ಬನ್ನಿ ಹೇಗೆ ಉಡ್ಸೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಬಾರ್ಡರ್ ಸೀರೆ ತೊಗೊಂಡಿದ್ದೀನಿ. 5 ರಿಂದ 6 ಬಟ್ಟೆ ಕ್ಲಿಪ್ ತೊಗೊಂಡಿದ್ದೀನಿ, 5 ರಿಂದ 6 ಸೇಫ್ಟಿ ಪಿನ್ಸ್ನ ತೊಗೊಂಡಿದ್ದೀನಿ. ಇವಾಗ ಮೊದಲು ಸೀರೆನ ನೀಟಾಗಿ ಫೋಲ್ಡ್ ಮಾಡಿರೋದನ್ನು ಅಳತೆ ಇಟ್ಕೋಬೇಕು. ಇವಾಗ 5 ರಿಂದ 6 ಇಂಚು ಈ ರೀತಿ ನರ್ಗೆನ ಮಾಡಿ ಇಟ್ಕೋಬೇಕು. ನೋಡಿ, ಮೊದಲು ನರ್ಗೆನ ನೀಟಾಗಿ ಮಾಡ್ಕೋಬೇಕು. ಈ ರೀತಿ ಎಲ್ಲ ನರ್ಗೆನೂ ಕೂಡ ಅರೇಂಜ್ ಮಾಡ್ಕೋಬೇಕು. ಒಂದೇ ಸಲ ಮಾಡ್ಕೊಳ್ತೀವಿ ಅಂದರೆ ಆಗಲ್ಲ. ಇವಾಗ ಒಂದು 5 ರಿಂದ 6 ನರ್ಗೆ ಆದಮೇಲೆ ಈ ರೀತಿ ಅರೇಂಜ್ ಮಾಡಿಕೊಂಡು ಬಟ್ಟೆ ಕ್ಲಿಪ್ ಅಥವಾ ಸೇಫ್ಟಿ ಪಿನ್ನನ್ನು ಹಾಕಿ ಇಟ್ಕೋಬೇಕು. 5 ರಿಂದ 6 ನರ್ಗೆ ಆದಮೇಲೆ ಈ ರೀತಿ ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ. ಬಟ್ಟೆ ಕ್ಲಿಪ್ ಹಾಕೋದ್ರಿಂದ ಟೈಟಾಗಿ ಕುತ್ಕೊಳ್ಳುತ್ತೆ ನರ್ಗೆ ಎಲ್ಲ. ಇವಾಗ ಮತ್ತೆ ಒಂದು 5 ರಿಂದ 6 ನರ್ಗೆನ ಮಾಡಿಕೊಂಡು ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. 3 ಸೈಡ್ ಕೂಡ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಯಾವುದು ಉದ್ದಾಗಿರ್ಬೋದು, ತುಂಡಾಗಿರ್ಬೋದು, ಆ ಥರ ಆದರೆ ಚೆನ್ನಾಗಿ ಕಾಣಲ್ಲ. ಹಂಗಾಗಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಈ ರೀತಿ ನರ್ಗೆ ಎಲ್ಲ ಒಂದೊಂದು ನರ್ಗೆನೂ ಕೂಡ ಈ ರೀತಿ ಅರೇಂಜ್ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಸೆರಗನ್ನ ಮಾಡೋದಕ್ಕೆ ನಾನಿಲ್ಲಿ 3 ಮೊಳ ಆಗುವಷ್ಟು ಬಟ್ಟೆನ ಬಿಟ್ಟಿದ್ದೀನಿ ಸೆರಗನ್ನ ಮಾಡ್ಕೊಳ್ಳೋದಕ್ಕೆ. ಅದಕ್ಕಿಂತ ಮುಂಚೆ ಈ ರೀತಿ ಒಂದೊಂದೇ ಬಟ್ಟೆ ಕ್ಲಿಪ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೆರಗನ್ನ ಮಾಡ್ಕೋಬೇಕು. 6 ರಿಂದ 7 ಪ್ಲೀಟ್ಸ್ ಆರಾಮಾಗಿ ಆಗುತ್ತೆ. ನೋಡಿ, ಈ ರೀತಿ ಬಾರ್ಡರ್ ಸೀರೆ ತೊಗೊಳ್ಳೋದ್ರಿಂದ ಉಡಿಸಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ, ಸ್ಟಿಫಾಗಿ ಕೂರುತ್ತೆ. ನರ್ಗೆ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಇವಾಗ ಮಧ್ಯಕ್ಕೊಂದು ಕ್ಲಿಪ್ ಅಥವಾ ಗುಂಡು ಪಿನ್ ಅಥವಾ ಸೇಫ್ಟಿ ಪಿನ್ನನ್ನು ಹಾಕೋಬೇಕು. ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 3 ಸೈಡ್ ಅಂದರೆ ಮಧ್ಯ, ತುದಿ, ಲಾಸ್ಟ್ 3ಕ್ಕೂ ಕೂಡ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿ ಸೀರೆನ ನರ್ಗೆ ಮತ್ತು ಸೆರಗನ್ನ ಮಾಡಿ ಇಟ್ಕೋಬೇಕು. ಈ ರೀತಿ ಒಂದಿನ ಮುಂಚೆನೇ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ ಉಡ್ಸೋದಕ್ಕೆ. ನೋಡಿ, ಇವಾಗ ಸೀರೆನ ನರ್ಗೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಲಕ್ಷ್ಮಿನ ಕೂರಿಸೋದಕ್ಕೆ ಇಲ್ಲಿ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಈ ಬಾಕ್ಸ್ಗೆ ಈ ರೀತಿ ಸೀರೆನ ಹಾಕೋಬೇಕು. ಇವಾಗ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಸೀರೆನ ಹಾಕೋಬೇಕು. ಈ ರೀತಿ ಸೀರೆನ ಹಾಕ್ಕೊಂಡು ತುದಿಲಿರೋವಂಥ ಕ್ಲಿಪ್ನ ತೆಗೆದು ಈ ರೀತಿ ನರ್ಗೆನ ಅರೇಂಜ್ ಮಾಡ್ಕೋಬೇಕು. ಸೀರೆ ಎಷ್ಟು ಲೆಂತ್ ಬಿಡ್ತೀರಾ ಅಷ್ಟು ಲೆಂತ್ ಮೇಲೆ ನೋಡಿಕೊಂಡು ಈ ರೀತಿ ನರ್ಗೆನ ಅರೇಂಜ್ ಮಾಡ್ಕೊಳ್ಳಿ. ಒಂದೊಂದು ನರ್ಗೆನೂ ಕೂಡ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇವಾಗ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸೀರೆನ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಸ್ಟೆಪ್ಗೆ ನರ್ಗೆನ ಬಿಡಬೇಕು. ಇವಾಗ ಆ ಕ್ಲಿಪ್ನೂ ಕೂಡ ತೆಗೆದು ನರ್ಗೆನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದೊಂದನ್ನೇ ನರ್ಗೆನ ಅರೇಂಜ್ ಮಾಡ್ಕೋಬೇಕು. ಆವಾಗ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಉಡ್ಸೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿ, ಈ ರೀತಿ ಸುತ್ತ ನರ್ಗೆನ ಅರೇಂಜ್ ಮಾಡ್ಕೋಬೇಕು. 2 ಸ್ಟೆಪ್ಗೂ ಕೂಡ 2 ಸ್ಟೆಪ್ಪಲ್ಲೂ ಕೂಡ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಇವಾಗ ಮೇಲ್ಗಡೆ ಒಂದು ಬಿನ್ಗೆನ ಇಡ್ತಾ ಇದ್ದೀನಿ, ಸ್ಟಿಫಾಗಿ ಕೂರೋದಕ್ಕೋಸ್ಕರ. ಈ ರೀತಿ ಬಿನ್ಗೆ ಇಡೋದ್ರಿಂದ ನರ್ಗೆ ಕೂಡ ತುಂಬಾ ಚೆನ್ನಾಗಿ ಕೂರುತ್ತೆ. ಇವಾಗ ಬಿನ್ಗೆ ಇಟ್ಮೇಲೆ ಸೀರೆ ಲೆಂತ್ನ ನೋಡಿಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ನರ್ಗೆ ಎಲ್ಲ. ನೋಡಿ, ಈ ರೀತಿ ಒಟ್ಟಿಗೆ ಇದ್ದರೆ ಈ ರೀತಿ ಒಂದೊಂದನೇ ನರ್ಗೆನ ಅರೇಂಜ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಅರೇಂಜ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿಗೆ ಇದ್ರೇ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ಅರೇಂಜ್ ಮಾಡ್ಕೊಂಡಾದಮೇಲೆ ಒಂದು ಕಡ್ಡಿ ಅಥವಾ ಕೋಲನ್ನು ಕಟ್ಟಬೇಕು. ಗಟ್ಟಿಯಾಗಿರೋವಂಥ ಕೋಲನ್ನು ಈ ರೀತಿ ಬಿನ್ಗೆಗೆ ಕಟ್ಟಬೇಕು. ಸೆರಗ ಹಾಕ್ತೀವಲ್ಲ ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡೋದಕ್ಕೆ ಸ್ಟಿಫಾಗಿ ಕೂರಬೇಕು. ಆ ರೀತಿ ಟೈಟಾಗಿ ಕಟ್ಟಿ ದಾರನ ಕೋಲ್ಗೆ ಕಟ್ಟಿ ಇಡಬೇಕು. ಇವಾಗ ನೋಡಿ, ಇಲ್ಲಿ ಸೆರಗನ್ನ ಹಾಕ್ಕೊಳ್ತಾ ಇದ್ದೀನಿ. ಸೆರಗನ್ನ ಬಿಟ್ಟಿದ್ದೀವಲ್ಲ, ಆ ಸೆರಗನ್ನ ಈ ರೀತಿ ಹಾಕಬೇಕು. ನಾರ್ಮಲಾಗಿ ನಾವು ಸೀರೆ ಉಡೋದಕ್ಕೆ ಎಷ್ಟು ಲೆಂತ್ ಬಿಡ್ತೀವಿ ಅಷ್ಟು ಒಂದು 3 ಮೊಳ ಇದ್ದರೆ ಸಾಕು. ಇವಾಗ ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಸೀರೆನ ಹಾಕ್ಕೊಂಡು ಇವಾಗ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಕಡ್ಡಿ ಏನಾದರೂ ಕಾಣಿಸ್ತಾ ಇದ್ದರೆ ಸೀರೆನ ಸ್ವಲ್ಪ ಅರೇಂಜ್ ಮಾಡಿಕೊಂಡು
ಇವಾಗ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಅಥವಾ ಗುಂಡು ಪಿನ್ನನ್ನು ಹಾಕೋಬೇಕು. ಈ ರೀತಿ ನೀಟಾಗಿ ಕೋಲೇನು ಕಾಣಿಸ್ದಂಗೆ ಸೀರೆನೂ ಕೂಡ ಅರೇಂಜ್ ಮಾಡ್ಕೊಂಡಾದಮೇಲೆ ನಮಗೆ ಯಾವ ರೀತಿ ಒಡವೆ ಜ್ಯುವೆಲರ್ಸ್ ಇಷ್ಟ ಆಗುತ್ತೆ ಆ ರೀತಿ ಒಡವೆನ ಹಾಕಿ ಅಲಂಕರಿಸ್ಬೋದು. ಬ್ಯಾಕ್ ಡ್ರಾಪ್ ಕೂಡ ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಅಲಂಕಾರ ಮಾಡ್ಬೋದು. ನಾನಿಲ್ಲಿ ಲಕ್ಷ್ಮಿಗೆ ಅಂತಲೇ ಒಂದು ಸೆಟ್ಟನ್ನು ತೆಗೆದಿಟ್ಬಿಟ್ಟಿದ್ದೀನಿ, ಜ್ಯುವೆಲರಿ ಸೆಟ್ನ. ಅದೇ ಸೆಟ್ಟನ್ನು ಹಾಕ್ತಾಯಿದ್ದೀನಿ. ಸೊಂಟು ಡಾಬ್ ಹಾಕಿದ್ದೀನಿ, ಒಂದು ಚಿಕ್ಕ ನೆಕ್ಲೆಸ್ ಹಾಕಿದ್ದೀನಿ, ಮತ್ತು ಇನ್ನೊಂದು ನೆಕ್ಲೆಸ್ನ ಹಾಕಿದ್ರೆ ಆಯಿತು. ನಮ್ಗೆ ಯಾವ ರೀತಿ ಇಷ್ಟ ಬರುತ್ತೆ, ಯಾವ ಜ್ಯುವೆಲರ್ಸ್ ಇಷ್ಟ ಆಗುತ್ತೆ ಆ ಜ್ಯುವೆಲರ್ಸ್ನ ಹಾಕ್ಬೋದು. ನೋಡಿದ್ರಲ್ವ, ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆ್ಯಂಡ್ ಎಲಿಗೆಂಟ್ ಲುಕ್ಕಾಗಿ ಹೇಗೆ ಉಡಿಸೋದು ಸೀರೆನ 2 ಸ್ಟೆಪ್ಪಲ್ಲಿ ವಿತೌಟ್ ಸ್ಟ್ಯಾಂಡ್ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ಡೆಕೋರೇಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.